ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ತಾವೆಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಎಲ್ಲಿದು ಅಂದರೆ ರಾಣೆಬೆನ್ನೂರಿಂದ ಮುಂದೆ ಇರ್ತಕ್ಕಂಥ ಕುದ್ರೋಳೆಂಬ ಹಳ್ಳಿಯಲ್ಲಿ ಫೆಬ್ರವರಿ 23ನೇ ತಾರೀಕಿನ ದಿವಸ ಇದು ಸಂಜೆ ಸುಮಾರು ಒಂದು 5 ಗಂಟೆ ಸುಮಾರಿಗೆ ಮಳೆಯನ್ನು ಸ್ಟಾರ್ಟ್ ಆಯಿತು. ಗಾಳಿ ಧೂಳಿ ಮಳೆ ಫುಲ್ಲೆಲ್ಲ. ಯಾಕಂದರೆ ನಾವು ಊರಿಗೆ ಹೋಗ್ತಾ ಇದ್ವಿ. ಊರಿಗೆ ಹೋಗೋ ಟೈಮಲ್ಲಿ ಮಳೆ ಸಿಕ್ಕಾಬಿಟ್ಟೆ ಮಳೆ ಮತ್ತು ಏನು ಗಾಳಿ ಧೂಳಿ ಸ್ಟಾರ್ಟ್ ಆಯಿತು. ಸೊ ನಾವು ಅಲ್ಲೇ ಕುತ್ಕೊಳೋದು ಬೆಟರ್ ಅನ್ನಿಸ್ತು. ಯಾಕಂದರೆ ಮುಂದೆ ಹೋದರೆ ಮತ್ತೆ ಗಡ್ಡಿ ಜಾಸ್ತಿ ಇದ್ದರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಸೊ ನಾವು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ ಮಳೆ ನಿಲ್ಲಲಿಕ್ಕೆ. ಯಾಕೆ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ ಅಂದರೆ ನಮ್ಮೂರಲ್ಲಿ ಯಲ್ಲಮ್ಮ ದೇವಿ ಜಾತ್ರೆ ಇದೆ. ಸೊ 3 ದಿನ ಆಗ್ತಕ್ಕಂಥದ್ದು. ನಾವಲ್ಲ ಲಾಸ್ಟ್ ಡೇ ಹೋಗ್ತಕ್ಕಂಥದ್ದು ಇದು. ಮಂಗಳವಾರ ಹೋಗ್ಬಿಟ್ಟು ನಾವು ಬುಧವಾರ ಮುಗಿಸ್ಕೊಂಡು ಮತ್ತು ಗುರುವಾರ ಮಾರ್ನಿಂಗ್ ರಿಟರ್ನ್ ಬಂದು ನನ್ನ ಮಗಳು ಸ್ಕೂಲಿಗೆ ಬಿಟ್ಟು ಬರ್ತಕ್ಕಂಥ ಐಡಿಯಾದಿಂದ ಹೋಗ್ತಾ ಇರ್ತದ್ದು. ಇದು ಸಹ ಇವಾಗ್ಲೂ ನಾವು ಅವಳನ್ನು ಸ್ಕೂಲಿಂದ ಕರ್ಕೊಂಡು ಊರಿಗೆ ಹೋಗ್ತಕ್ಕಂಥದ್ದು ಡೈರೆಕ್ಟು. ಏನು ಮಾಡೋದು, ಎಕ್ಸಾಮ್ ಟೈಮ್ ಅಲ್ವಾ. ಸೊ ಹಾಗಾಗಿ ನೋಡಿ ಯೂನಿಫಾರ್ಮಲ್ಲೇ ಇದ್ದಾಳೆ ನನ್ನ ಮಗಳು. ಹೋಗ್ತಾ ಇದ್ವಿ, ಮಳೆ ಬಿಟ್ಟು ಬಿಟ್ಟ ನಂತರ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂದರೆ ವಾತಾವರಣ ವ್ಯೂ ನೋಡಿ ಎಷ್ಟು ಗ್ರೀನ್ ಎಲ್ಲ ಕಾಣಿಸ್ತಾ ಇದೆ. ಇಂಥ ಬಿಸಿಲಲ್ಲೂ ಸಹ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ವೆದರ್ ಮಾತ್ರ. ಸೊ ಹಾಗೆ ಹೋಗ್ತಾ ವೀಡಿಯೋಸ್ ಎಲ್ಲ ಇರಲಿ ಅಂತ ಹೇಳಿಬಿಟ್ಟು ವಿಡಿಯೋ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೆ. ಸೊ ನೋಡಿ ಮೋಡನು ಎಷ್ಟು ಇದಾಗಿ ಕಾಣಿಸ್ತಾ ಇದೆ ಅಂದರೆ ಸೊ ಯಾರೆಲ್ಲ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಮೊದಲಿಗೆ ನೋಡ್ತಾ ಇದ್ದೀರಿ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡಿರ್ತಕ್ಕಂಥದ್ದು. ನಾವು ಹೋದ್ವಿ ಜಾತ್ರೆಗೆಲ್ಲ. ನೋಡಿ ಹೀಗೆ ಕಾಣಿಸ್ತಾ ಇದೆ. ಸೊ ಹಾಗೆ ಅಲ್ಲಿ ಮದುಮಕ್ಕಳು ಅದು ಯಾವಾಗ್ಲೂ ಜಾತ್ರೆ ಆಗ್ತಾಯಿತ್ತು. ಪ್ರತಿ ವರ್ಷ ಆಗ್ತಕ್ಕಂಥದ್ದು. ಒಂದು ಭರತ ಹುಣ್ಣಿಮೆಗಿನ ಮೊದಲು ಇಲ್ಲ, ಭರತ ಹುಣ್ಣಿಮೆ ಆದಮೇಲೆ ಆಗ್ತಕ್ಕಂಥದ್ದು. ಬಟ್ ಈ ನಡುವೆ ಒಂದು 5-6 ವರ್ಷ ಅನ್ನೋದಕ್ಕಿಂತ ಒಂದು 10 ವರ್ಷನೇ ಅನ್ಬೋದು, ಅಷ್ಟು ವರ್ಷ ಸ್ಟಾಪ್ ಮಾಡ್ತಕ್ಕಂಥದ್ದು ಜಾತ್ರೆ. ಏನೋ ಜಗಳ ಆಗಿ ಏನೋ ಬಿಟ್ಟು ಮಾಡಿರ್ತಕ್ಕಂಥದ್ದು. ಸೊ ಇವಾಗ ಮತ್ತೆ ನೆಕ್ಸ್ಟ್ 2026ನೇ ಇಸ್ವಿ ಸ್ಟಾರ್ಟ್ ಮಾಡಿದಾರಲ್ವ. ಸೊ ಹಾಗಾಗಿ ಸ್ವಲ್ಪ ಜನ ಹೆಚ್ಚಾಯಿತು. ನೋಡಿ ದೇವಸ್ಥಾನದ ಆಜುಬಾಜು ಈ ಥರ ವಾತಾವರಣದ ಹಿಂದೆ ಈ ವಿಡಿಯೋ ಮಾಡಿದ್ದೆ ನಾನು. ನೋಡಿ ಗೊತ್ತಾಗುತ್ತೆ. ಹಾಗೆ ನಾವು ಜಾತ್ರೆಗೆ ಈ ಥರ ಎಲ್ಲ ಬ್ಯಾನರೆಲ್ಲ ಹಾಕಿದ್ದು, ಈ ಥರ ಎಂಟ್ರೆಸ್ ಎಲ್ಲ ಹಾಕಿದ್ದು ಕಾಣಿಸ್ತಾ ಇರ್ಬೋದಲ್ಲ. ಸೊ ಹಾಗೆ ಮನೆಗೆ ಬಂದುಬಿಟ್ಟು ಎಲ್ಲ ಮಾತಾಡ್ತಾ ಕೂತಿದ್ರು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ನೆಂಟರು ಬಂದರೆ ಹಾಗೆ ಅಲ್ವಾ. ಸೊ ಹಾಗಾಗಿ ನಾವು ಟೈಮ್ ಇತ್ತು, 1:30 ಅಷ್ಟೊತ್ತಿಗೆ ಬಂದುಬಿಟ್ವಿ. ಅಲ್ಲಿ ಅನ್ನಪ್ರಸಾದ ಸಹ ಇತ್ತು. ಹಾಗೆ ಹೋಗಿ ಒಂದು ಸ್ವಲ್ಪ ಗಾಳಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬೈಕ್ ಮೇಲೆ ನಮ್ಮ ಮನೆಯವರು, ನಾನು ಮತ್ತು ನಮ್ಮ ತಂಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅವ್ರ ಫೇಸ್ ತೋರಿಸ್ತಾನೆ ಇಲ್ಲ. ಸೊ ನನಗೆ ಈ ಥರ ಊರಿಗೆ ಹೋದಾಗ ಬೈಕ್ ಮೇಲೆ ಹೋಗೋದು ಏನೋ ಒಂಥರ ಮಜಾ ಅನಿಸುತ್ತೆ. ಸೊ ಹಾಗಾಗಿ ಹೋಗಿದ್ವಿ, ಸಂಜೆ ಟೈಮ್ ಹೋಗಿದ್ವಿ. ಸಂಜೆ ಈವ್ನಿಂಗ್ ಟೈಮಲ್ಲಿ ಹೋಗಿ ಪನ್ನೀರು ಪರೋಟ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಬರೋಣ ಅಂತ ಹೇಳಿ ಹೋಗಿದ್ವಿ. ಸಂಜೆ ನಮ್ಮ ತಂಗಿ ರೆಡಿ ಮಾಡಿದ್ಲು, ಬೇಳೆ ಪನ್ನೀರ್ ದಾಲ್ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ಲು. ನೋಡಿ ಸ್ನೇಹಿತರೆ, ಈ ರೆಸಿಪಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಸಿಕ್ಕಾಬಟ್ಟೆ ಸುಸ್ತು. ಒಂದೇ ದಿನ ಹೋಗೋದು ಒಂದೇ ದಿನ ಬರೋದು ಅಂದರೆ ಎಷ್ಟು ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸಾಕು, ಇಷ್ಟ ಇರಲಿ ಅಂತ ಹೇಳಿಬಿಟ್ಟು ಅಷ್ಟು ವಿಡಿಯೋ ಮಾಡಿದ್ದೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದನ್ನು ಹೇಳಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಯಾವ ವಿಡಿಯೋ ಬೇಕು ಅನ್ನೋದನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ನೋಡಿ ಈ ಮಲಬಾರ್ ಪರೋಟ ಅದನ್ನು ತೊಗೊಂಡು ಬಂದಿರ್ತಕ್ಕಂಥದ್ದು. ಸೊ ಅದನ್ನು ರೆಡಿ ಮಾಡಿ ನೈಟ್ಗೆ ಊಟ ಮಾಡಿ ಮಾರ್ನಿಂಗ್ ಬಂದಿರ್ತಕ್ಕಂಥದ್ದು. ಸೊ ಇಷ್ಟ ಆಗಿತ್ತು. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.